ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾವಿವತ್ತು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ನಮ್ಮೂರಿಗೆ ಹೋಗಿದ್ವು. ನಮ್ಮೂರು ಬಂದ್ಬಿಟ್ಟು ಹಾಸನ. ಅಲ್ಲಿ ಹಾಸನದ ಹತ್ರ ಗೊರೂರು ಅಂದರೆ ಎಲ್ಲರಿಗೂ ಗೊತ್ತಾಗುತ್ತೆ. ಹೇಮಾವತಿ ಡ್ಯಾಮ್ ಇದೆಯಲ್ಲ ಅಲ್ಲಿ, ಅಂದರೆ ನಿಮಗೆ ಐಡೆಂಟಿಫೈ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಗೊರೂರು ಹತ್ರ ಕಟ್ಟಾಯ ಅಂತ ಹೇಳ್ಬಿಟ್ಟು ನಮ್ಮೂರು. ಇದು ಪಕ್ಷಕ್ಕೆ ಅಂತ ಹೇಳ್ಬಿಟ್ಟು ಹಬ್ಬಕ್ಕೆ ಹೋಗಿದ್ವು. ಅಲ್ಲಿ ಹೋಗಾದ್ಮೇಲೆ ಒಂದು ರೌಂಡು ಅಮ್ಮರ ಮನೆಯದು ಹೊಲ ಇತ್ತು, ನೋಡ್ಕೊಬರೋಣ ಅಂತ ಹೋಗಿದ್ವು. ತಮ್ಮ ಜೋಳ ಹಾಕಿದ್ದ. ಜೋಳದ ಹೊಲ ಎಲ್ಲ ತುಂಬ ಚೆನ್ನಾಗಿತ್ತು. ಅದಕ್ಕೆ ಹೇಗಿದೆ ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವು. ಒಂದು ರೌಂಡ್ ವೀಡಿಯೋ ಮಾಡಿದ್ವು. ತುಂಬ ಚೆನ್ನಾಗಿತ್ತು. ಜೋಳ ಎಲ್ಲ ಚೆನ್ನಾಗಿ ಬಂದಿದೆ. ಇದು ಮೆಕ್ಕೆಜೋಳ ಅಂತ ಹೇಳ್ತೀವಲ್ಲ ಆ ಜೋಳ. ಇದು ಪಾಪ್ಕಾರ್ನ್ ಮಾಡ್ತೀವಲ್ಲ ಅದಲ್ಲ, ಇನ್ನೊಂದು ಮಾಮೂಲಿ ಕಾರ್ನ್ಫ್ಲೋರು ಇಟ್ಟು ಮಾಡ್ತಾರಲ್ಲ ಆ ಜೋಳ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ, ಒಂದು ಜೋಳನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಎಲ್ಲದರಲ್ಲೂ ಇದೇ ಥರ ಬಿಟ್ಟಿದ್ದಾವೆ, ಒಂದು ಎರಡು, ಒಂದು ಗಿಡದಲ್ಲಿ ಎರಡು ಒಂದು ಈ ಥರ ಬಿಡುತ್ತೆ. ಜೋಳ ತುಂಬ ಚೆನ್ನಾಗಿತ್ತು. ಮೆಕ್ಕೆಜೋಳ ಮುರ್ಕೊಂಡ್ವು. ನಾನು ಒಂದೇ ಒಂದು ತೊಗೊಂಡೆ ಅಷ್ಟೇ. ಇದು ನಮ್ಮ ಹೊಲ. ಈ ಸರಿ ಫಲವತ್ತತೆ ಚೆನ್ನಾಗಿದೆ. ಹೋದ ಸರಿ ಎಲ್ಲ ಇಷ್ಟಿರಲಿಲ್ಲ, ಮಣ್ಣು ಹೊಡ್ಸಿದ್ರು. ಹಂಗಾಗಿ ಈ ಸರಿ ಚೆನ್ನಾಗಿ ಬಿಟ್ಟಿದೆ. ಸ್ವಲ್ಪ ಮುಂದೆ ಹೋದರೆ ನಮ್ಮ ಚಿಕ್ಕಪ್ಪರದು ಹೊಲ ಸಿಗುತ್ತೆ. ಅವ್ರು ತೋಟ ಮಾಡಿದ್ದಾರೆ. ಹಂಗೆ ನೋಡೋಣ ಅಂತ ಹೇಳ್ಬಿಟ್ಟು ಹೋದೆ. ಅಲ್ಲಿ ನೋಡಿದರೆ ಅಡಿಕೆ ಗಿಡ ಮತ್ತು ಬಾಳೆ ಗಿಡ ಮತ್ತು ಪಪ್ಪಾಯ ಗಿಡ ತುಂಬ ಇದ್ವು. ನನ್ನ ತಮ್ಮನ ಮಗಳು ಅಲ್ಲೇ ಓಡಾಡ್ತಾ ಇತ್ತು. ಹಾಯ್ ಮಾಡುತ್ತೆ ನೋಡಿ, ಈಗ ಹಾಯ್ ಮಾಡವ ಅಂತ ಅಂದೆ, ಅದಕ್ಕೆ ಹಾಯ್ ಮಾಡ್ತು. ಇವರೆಲ್ಲ ಚೆನ್ನಾಗಿ ತೋಟ ಮಾಡಿದರು. ನಮ್ಮ ಚಿಕ್ಕಪ್ಪ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ತುಂಬ ಅದೇ ಅಡಿಕೆ ಗಿಡಗಳು ಮತ್ತು ಬಾಳೆ ಗಿಡ. ಸ್ವಲ್ಪ ಕಬ್ಬು ಮುರ್ಕೊಳ್ಳೋಣ ಅನ್ನಿಸ್ತು. ಕಬ್ಬೆಲ್ಲ ಚೆನ್ನಾಗಿ ಬಂದಿತ್ತು. ನಮ್ಮ ಚಿಕ್ಕಪ್ಪನೂ ಹೇಳಿದರು ಒಂದು 4-5 ಕಬ್ಬು ಮುರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು. ಕಬ್ಬು ಮುರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವು ಈ ಕಡೆ. ಎಲ್ಲ ನೋಡಿ, ಅಡಿಕೆ ಮರಗಳು ಇವೆಲ್ಲ ಚಿಕ್ಕ ಚಿಕ್ಕ ಸಸಿಗಳು, ಇನ್ನೂ ಬೆಳೆದಿಲ್ಲ. ಮಧ್ಯ ಮಧ್ಯ ಬಾಳೆ ಗಿಡ ಮತ್ತು ಪಪ್ಪಾಯ ಗಿಡ ಹಾಕಿದ್ದಾರೆ. ಉದ್ದ ಲೈನ್ ಹಾಕಿದ್ದಾರೆ. ಇನ್ನು ಈ ಕಡೆ ಬಂದರೆ ಎಲ್ಲ ಕಬ್ಬು ಮುರಿತಾ ಇದ್ದರು. ನಾನು ಮುರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋದೆ. ಇದು ನನ್ನ ತಮ್ಮನ ಹೆಂಡ್ತಿ. ಕಬ್ಬು ಮುರಿತಾ ಇದ್ದರು. ಕಬ್ಬು ಅಷ್ಟೇ ಎಲ್ಲ ಬಲ್ತಿದ್ವು. ನೋಡಿ, ಮುರಿತಾ ಇದ್ದಾರೆ ಇವಾಗ. ಮುರ್ಕೊಂಡ್ವು. ನಿಜವಾಗ್ಲೂ ಅಲ್ಲೇ ಮುರ್ಕೊಂಡು ಅಲ್ಲೇ ತಿಂದರೆ ನಿಜ ತುಂಬ ಚೆನ್ನಾಗಿರುತ್ತೆ. ನಾವು ಕೊಂಡ್ಕೊಬಂದು ತಿನ್ನೋದಕ್ಕಿಂತ ಈ ಥರ ನಮ್ಮ ಊರುಗಳ ಕಡೆ ಸಿಗೋದನ್ನ ತಿಂದರೆ ತುಂಬ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಕಬ್ಬು ಅಷ್ಟೇ ತುಂಬ ಸ್ವೀಟಾಗಿತ್ತು. ನಾವು ನೋಡಿ, ನನ್ನ ತಂಗಿ ಮತ್ತು ತಮ್ಮನ ಹೆಂಡ್ತಿ ಮುರಿತಾಯಿದ್ರು. ಒಂದು ಸ್ವಲ್ಪ ಕಷ್ಟ, ಅದೇನು ತುಂಬ ಏನಲ್ಲ, ಸ್ವಲ್ಪ ಫೋರ್ಸ್ಫುಲ್ಲಾಗಿ ಮುರಿಬೇಕು. ಅದು ತುಂಬ ಬಿದೋಗ್ಬಿಡುತ್ತೆ ನೆಲಕ್ಕೆ ಅಂತ ಹೇಳ್ಬಿಟ್ಟು ದಾರ ಕಟ್ಟಿದ್ರು. ಹಂಗಾಗಿ ಎಳ್ಕೊಂಡು ಮುರಿತಾಯಿದ್ವು. ನಾನು ಒಂದು ಮುರಿತೀನಿ ಅಂತ ಹೇಳ್ಬಿಟ್ಟು ಹೋದೆ. ಮುರಿದೆ. ಸ್ವಲ್ಪ ದಾರ ಕಟ್ಟಿದ್ರು. ಅದು ಫಸ್ಟ್ ಅರ್ಧಕ್ಕೆ ಮುರ್ಕಂತು. ಆಮೇಲೆ ಕೆಳಗಡೆ ಇನ್ನು ಅರ್ಧ ಉಳ್ಕಂತು. ಅದನ್ನು ಕೂಡ ಮುರ್ಕೊಂಡ್ವು. ನೋಡಿ, ನಿಮ್ಗೆ ಈಗ ತೋರಿಸ್ತೀನಿ. ಕಬ್ಬು ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿತ್ತು. ಕಬ್ಬು ಎಲ್ಲ ಬಲ್ತ್ಬಿಟ್ಟಿದ್ವು. ಎಳೆದನ್ನೆಲ್ಲ ಎಲ್ಲ ಬಲ್ತಿದ್ವು. ಚೆನ್ನಾಗಿತ್ತು ಕಬ್ಬು. ನೋಡಿ, ಇಲ್ಲಿ ಒಂದು 4-5 ಮುರ್ಕೊಂಡ್ವು. 4-5 ಮುರ್ಕೊಬಿಟ್ಟು ಅದ್ರದ್ದು ಸಿಪ್ಪೆ ಎಲ್ಲ ತೆಗೆದ್ವು. ಅದರದ್ದು ಎಲೆ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ನಿಧಾನಕ್ಕೆ ಬಿಡಿಸ್ಕೊಂಡ್ವು. ಮತ್ತು ತೋಟ ಎಲ್ಲ ಒಂದು ರೌಂಡ್ ವೀಡಿಯೋ ಮಾಡಿದೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ತೋಟ. ಮಧ್ಯ ಮಧ್ಯ ಕಬ್ಬಿನ ಗಿಡ, ಪಪ್ಪಾಯ ಗಿಡ ಎಲ್ಲ ಇದ್ವು. ನೋಡಿ, ಕಬ್ಬೆಲ್ಲ ಮುರಿದ್ಬಿಟ್ವು. ಇಷ್ಟ ಆದವು. ಒಂದು 5-6 ಇದ್ವು. ಪಪ್ಪಾಯ ಕಿತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋದ್ವು. ಆದರೆ ಪಪ್ಪಾಯ ಇನ್ನೂ ಹಣ್ಣಾಗೋಷ್ಟು ಬಲ್ತಿರಲಿಲ್ಲ. ಎಲ್ಲ ಸ್ವಲ್ಪ ಇನ್ನೂ ಕಾಯಿ ಥರ ಇದ್ವು. ಅದಕ್ಕೆ ಮುರ್ಕೊಳ್ಳಿಲ್ಲ. ತೋಟ ಎಲ್ಲ ಒಂದು ರೌಂಡು ವೀಡಿಯೋ ಮಾಡ್ಕೊಬಂದೆ. ನನ್ನ ತಮ್ಮನ ಮಗು ಎಲ್ಲ ಓಡಾಡ್ತಾ ಇತ್ತು ಹೊಲ ತುಂಬ ಎಲ್ಲ. ಇದು ನನ್ನ ತಂಗಿ, ತುಂಬ ಸಣ್ಣ ಇದ್ದಾಳೆ. ನಾವು ಅವ್ರ ಥರ ಆಗೋಣ ಅಂದರೆ ಆಗ್ತಾನೇ ಇಲ್ಲ ಸಣ್ಣ ಆಗೋಕ್ಕೆ. ಇದು ಬಂದ್ಬಿಟ್ಟು ನಮ್ಮ ಆಂಟಿ. ನನ್ನ ತಂಗಿ ಪಾಪನ ಎತ್ಕೊಬಿಟ್ಟು ಸುಮ್ಮನೆ ಕೂತಿದ್ವು. ಮಕ್ಕಳು ಹೊಲದಲ್ಲೆಲ್ಲ ನಡೆದಾಡ್ತಿದ್ವು. ಬಿದ್ದುಬಿಡ್ತಾರೆ ಅಂತ ಹೇಳ್ಬಿಟ್ಟು ಎತ್ಕೊಂಡು ಕೂತಿತ್ತು. ಮತ್ತು ಅವನ್ನೆಲ್ಲ ಹಿಡ್ಕೊಂಡೋಕ್ಕಾಗೋದಿಲ್ಲ, ಒಂದೊಂದೇ ಬಿದ್ದೋಗ್ತಿದ್ವು ಹಂಗೆ ಹಿಡ್ಕೊಂಬಂದರೆ. ಅದಕ್ಕೆ ಒಂದು ದಾರ ಇತ್ತು ಅಲ್ಲೇ ಬಿಗಿಯಾಗಿ ಕಟ್ತಾ ಇತ್ತು, ಎತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಅಷ್ಟರಲ್ಲಿ ನನ್ನ ತಮ್ಮನ ಮಗಳು ಬಂತು. ನಾನು ಕಟ್ತೀನಿ ಅಮ್ಮ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವಳು ಈ ಕಡೆಯಿಂದ ಕಟ್ಟವ ಅಂತ ಹೇಳ್ಬಿಟ್ಟು ಕೂರಿಸ್ತಿದ್ದೆ. ಅದನ್ನು ಸೇಮು ನಮ್ಮ ಆಂಟಿ ಹೆಂಗೆ ಕಟ್ತಾಯಿತ್ತು ಅದೇ ಥರ ಕಟ್ತಾಯಿತ್ತು. ಅದಕ್ಕಿನ್ನೂ 2.5 ವರ್ಷ. ನಮ್ಮ ಆಂಟಿ ಹೆಂಗೆ ಕಟ್ತಿತ್ತೋ ಅದೇ ಥರ ಕಟ್ಟೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ಮತ್ತು ಅಲ್ಲೇ 1-2 ಕಬ್ಬನ್ನ ತಿಂದವು. ಮತ್ತು ಮನೆಗೆ ತಗೊಂಡೋಗೋಣ, ಮನೇಲಿ ಇನ್ನೂ ಸ್ವಲ್ಪ ರಿಲೇಟಿವ್ಸ್ ಎಲ್ಲ ಇದ್ದರು. ಅದಕ್ಕೆ ಮನೆಗೆ ತಗೊಂಡೋಗೋಣ ಅಂತ ಹೇಳ್ಬಿಟ್ಟು ನನ್ನ ತಮ್ಮನ ಹೆಂಡ್ತಿ ತಲೆ ಮೇಲೆ ಇಟ್ಕೊಂಡ್ಳು. ಎಲ್ಲನೂ ಹೊತ್ಕೊಂಬರ್ತಾಯಿದ್ದೀವಿ ಮನೆ ಕಡೆಗೆ. ಇವಾಗ ಹಬ್ಬ ಎಲ್ಲ ಅಡುಗೆ ಎಲ್ಲ ಮಾಡಿಟ್ಟು ಬಂದಿದ್ವು. ಸಂಜೆ ಒಂದು ರೌಂಡ್ ಹೋಗೋಣ ಅಂತ ಹೇಳ್ಬಿಟ್ಟು. ನೋಡಿ, ನಮ್ಮ ಹೊಲ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸನ್ಸೆಟ್ ಆಗ್ತಿದೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಥ್ಯಾಂಕ್ ಯು.